ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರಂದ್ರೆ, ಈ ಒಂದು ಶ್ಲೋಕವನ್ನು 11 ಬಾರಿ ಜಪಿಸಿ. ಗುರುವಾರ ಒಳಗೆ ಶುಭವಾರ್ತೆ ಕೇಳುತ್ತೀರಾ. 5 ದಿನಗಳಲ್ಲಿ ಬದಲಾವಣೆ ನಿಮ್ಮ ಜೀವನದಲ್ಲಿ ಕಾಣಿಸುತ್ತೆ ಅಂತ ಸಾಯಿಯಪ್ಪ ಇವತ್ತು ಒಳ್ಳೆಯ ಶ್ಲೋಕವನ್ನು ನಮ್ಮೆಲ್ಲರಿಗೋಸ್ಕರ ಹೇಳ್ಕೊಡ್ತಾ ಇದ್ದಾರೆ. ಇವತ್ತು ರಾತ್ರಿಯಿಂದ ಯಾರ್ಯಾರು ಈ ಶ್ಲೋಕವನ್ನು ಮೊದಲು ಮಾಡಿ ಈ ಶ್ಲೋಕವನ್ನು ಪ್ರತಿದಿನ ಜಪಿಸುತ್ತಾ ಇರ್ತಾರೋ ಅಂಥವ್ರ ಜೀವನದಲ್ಲಿ ಸಮಸ್ಯೆಗಳು ಶಾಶ್ವತವಾಗಿ ನಿಮ್ಮಿಂದ ದೂರ ಆಗುತ್ತೆ ಅಂತ ಸಾಯಿಯಪ್ಪ ಈ ಸಂದೇಶವನ್ನು, ಈ ಒಳ್ಳೆಯ ಶ್ಲೋಕವನ್ನು ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ನನ್ನ ದರ್ಶನ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜ. ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಸಾಯಿಯಪ್ಪ ದರ್ಶನ ಸಿಗುತ್ತೆ, ಖಂಡಿತ ಸಿಗುತ್ತೆ. ಯಾಕಂದ್ರೆ ನಾವು ರಾತ್ರಿ ಮಲಗುವ ಮುಂಚೆ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ಅದು ಖಂಡಿತ ಸಕ್ಸಸ್ಫುಲ್ ಆಗಿ ಫುಲ್ಫಿಲ್ ಆಗಬೇಕು, ನಮ್ಮ ಕಷ್ಟಗಳೆಲ್ಲ ದೂರ ಆಗಬೇಕು ಅನ್ನೋ ಭರವಸೆ ಸಾಯಿಯಪ್ಪ ಖಂಡಿತ ರಾತ್ರಿ ಹೊತ್ತು ನಮ್ಮ ಕನಸಿಗೆ ಬಂದು ನಿನ್ನ ಕಷ್ಟಗಳೆಲ್ಲ ಕೂಡ ದೂರ ಆಗುತ್ತೆ ಮಗು ಅಂತ, ಆ ಸಮಸ್ಯೆಯಿಂದ ನಾನು ದೂರ ಮಾಡ್ತೀನಿ ಅಂತ ನಮಗೆ ಭರೋಸಾ ಕೊಡಕ್ಕೆ ಕನಸಿಗೆ ಬರ್ತಾರೆ. ಸಾಯಿಯಪ್ಪ ಏನ್ ಹೇಳಿದ್ರು ಕೂಡ ಅದು ಖಂಡಿತ 100% ನೆರವೇರುತ್ತೆ. ನಾವು ಅನ್ಕೊಂಡಿರೋದೆಲ್ಲ ಆಗ್ಬೇಕು ಅಂದ್ರೆ ಮೊದಲು ನಾವು ಏನೂ ತಪ್ಪು ಮಾಡಬಾರ್ದು. ನಮ್ಮ ಜೀವನದಲ್ಲಿ ಯಾವಾಗ್ಲೂ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ನೀನು ಸರಿಯಾಗಿ ಇರು ಅಂತ ಸಾಯಿಯಪ್ಪ ಹೇಳ್ತಾ ಇದ್ದಾರೆ. ನಾವು ಕರೆಕ್ಟ್ ಆಗಿದ್ರೆ ಸಾಯಿಯಪ್ಪ ನಮ್ಮೆಲ್ಲರಿಗೂ ನಾವು ಏನ್ ಕೇಳ್ತೀವೋ ಅದನ್ನ ನಮ್ಗೆ ತಿರುಗಿ ವಾಪಸ್ ಕೊಡ್ತಾರೆ. ನಮ್ಮ ಕಷ್ಟಗಳೆಲ್ಲ ದೂರ ಆಗ್ಬೇಕು, ನಾವು ಮನಸ್ಸಿನಲ್ಲಿ ಅನ್ಕೊಂಡಿರೋದು ನೆರವೇರಬೇಕು ಅಂದ್ರೆ ಮೊದಲು ನಿಮ್ಮ ಸಂಕಲ್ಪ ಅನ್ನೋದು ಗಟ್ಟಿಯಾಗಿರ್ಬೇಕು. ಬಾಬಾ ಮೇಲೆ ನಂಬಿಕೆ ಇರಬೇಕು. ನಂಬಿಕೆಯಿಂದ, ಶ್ರದ್ಧೆ, ಭಕ್ತಿಯಿಂದ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ನಿನ್ನ ಲೈಫಲ್ಲಿ ಸಕ್ಸಸ್ನ ಕೊಡುತ್ತೆ. ಮೊದಲು ಏನಾದ್ರೂ ಸಾಧನೆ ಮಾಡೋ ಮುಂಚೆ ನಿಮ್ಮ ದೈವ ಯಾರಿರ್ತಾರೋ, ಇಷ್ಟ ದೈವ, ಅವರ ಆರಾಧನೆ ಮಾಡಿ ಆಮೇಲೆ ಶುರು ಮಾಡಿ. ನಿಮ್ಮ ಜೀವನದಲ್ಲಿ ಏನೇನ್ ತಪ್ಪು ಮಾಡಿರ್ತೀಯೋ ಅದೆಲ್ಲ ಕೂಡ ಸಾಯಿಯಪ್ಪ ಮುಂದೆ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಈ ಶ್ಲೋಕವನ್ನು ಶುರು ಮಾಡಿ ಜಪಿಸುತ್ತಾ ಇದ್ರೆ ನಿಮ್ಮ ಲೈಫೇ ಬದಲಾವಣೆ ಆಗುತ್ತೆ. ಇದು ಪ್ರತಿದಿನ ನಿಮ್ಮ ಟೈಮ್ ಎಷ್ಟು ಫ್ರೀ ಆಗಿರುತ್ತೋ ಅಷ್ಟು ಫ್ರೀ ಸಮಯದಲ್ಲಿ ಕೂಡ ನೀವು ಈ ಶ್ಲೋಕವನ್ನು ಹೇಳ್ಕೊತಾ ಇರ್ಬೋದು. ಮೊದಲು 108 ಬಾರಿ ಜಪಿಸಬೇಕು. ನಿಮ್ಮ ಕಷ್ಟಗಳೆಲ್ಲ ದೂರ ಆಗಬೇಕು ಅಂದ್ರೆ ಮೊದಲು ಈ ಶ್ಲೋಕವನ್ನು ಗುರುವಾರವರೆಗೂ 5 ದಿವಸ, ಅಟ್ಲೀಸ್ಟ್ 5 ದಿವಸ ಪ್ರತಿದಿನ ರಾತ್ರಿ ಮಲಗುವ ಮುನ್ನ 108 ಬಾರಿ ಜಪಿಸಬೇಕು. ಈ ಶ್ಲೋಕವನ್ನು ಪ್ರತಿದಿನ ನೀವು ಜಪಿಸುತ್ತಾ ಇರೋವಾಗ ಈ ದಿನಗಳಲ್ಲಿ, ಈ ಮಧ್ಯ ದಿನಗಳಲ್ಲಿ ನಿಮಗೆ ಒಂದು ಗೊತ್ತಾಗತ್ತೆ. ಅದು ಒಂದು ಯೋಗ್ಯತೆ ಅನ್ನೋದು ಹೆಚ್ಚಾಗಿ ನಿಮ್ಮ ಲೈಫ್ಗೆ ಸಿಗುತ್ತೆ. ಎಷ್ಟೊಂದು ಜ್ಞಾನವನ್ನು ಕೊಡ್ತಾರೆ ಸಾಯಿಯಪ್ಪ. ಇದೆಲ್ಲ ಕೂಡ ನಮಗೆ ಆಶೀರ್ವಾದ ಮೂಲಕ ಕೊಡ್ತಾರೆ. ಈ ಶ್ಲೋಕವನ್ನು ನೀವು ಜಪಿಸುತ್ತಾ ಇರೋವಾಗ ಈ ಸೃಷ್ಟಿ ಮೂಲಕ ಅನುಕೂಲತೆ ಅನ್ನೋದು ಅದು ಕೂಡ ನಿಮ್ಮ ಜೊತೆಗೆ ಹೆಚ್ಚಾಗಿ ಸಿಗುತ್ತೆ. ಅದಕ್ಕೆ ನಾವು ಮಾಡೋ ಸಾಧನೆ ಅನ್ನೋದು ಎಷ್ಟು ಮನಸ್ಫೂರ್ತಿವಾಗಿ ಇಷ್ಟಪಟ್ಟು ಮಾಡ್ತೀವೋ ಅದು ಎಲ್ಲ ಕೂಡ ನಮ್ಮ ಇಂದ್ರಿಯಗಳೆಲ್ಲ ಕೂಡ ನಮ್ಮ ಆಧೀನದಲ್ಲಿ ಇಟ್ಟುಕೊಂಡು ಮಾಡೋ ಅಂತ ಸಾಧನೆ ಬಹಳ ಅಂದ್ರೆ ತುಂಬಾ ಅದ್ಭುತವಾದಂಥದ್ದು. ಇದೆಲ್ಲ ಕೂಡ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತಿನ ರಾತ್ರಿಯಿಂದ ಈ ಶ್ಲೋಕವನ್ನು ಶುರು ಮಾಡಿ ಜಪಿಸುತ್ತಾ ಹೋಗಿ. ನಿಮ್ಮ ಜೀವನದಲ್ಲಿ ಸ್ವಲ್ಪ ದಿನದಲ್ಲಿ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಇದು ಕೇವಲ 10 ನಿಮಿಷ 21 ಬಾರಿ ಈ ಶ್ಲೋಕವನ್ನು ಹೇಳ್ಕೋಬಹುದು, ಅಥವಾ 11 ಬಾರಿ ಈ ಶ್ಲೋಕವನ್ನು ಹೇಳ್ಕೋಬಹುದು, ಅಥವಾ ಇನ್ನೂ ಟೈಮ್ ಇದ್ರೆ 108 ಬಾರಿ ಈ ಶ್ಲೋಕವನ್ನು ಕುತ್ಕೊಂಡು ಸಾಯಿಯಪ್ಪ ಮುಂದೆ ಕುತ್ಕೊಂಡು ಈ ಶ್ಲೋಕವನ್ನು ಹೇಳ್ಕೋಬೇಕು. ಈ ತರ ಯಾರ್ಯಾರು ಮಾಡ್ತಾರೋ ಪ್ರಯತ್ನ ಅಂಥವರಿಗೆ ಈ ಗುರುವಾರ ಒಳಗೆ ಸಾಯಿಯಪ್ಪ ಆಶೀರ್ವಾದ ಖಂಡಿತ ಸಿಗುತ್ತೆ. ಯಾವ ಸಂಕಲ್ಪ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತೀರೋ ಅದು ಖಂಡಿತ ನೆರವೇರುತ್ತೆ. ಅತಿ ಶೀಘ್ರವಾಗಿ ಸಾಯಿಯಪ್ಪ ಅದು ನಿಮಗೆ ಕೊಡ್ತಾರೆ.
ಬಾಬಾ ಅವರು ಯಾವಾಗ್ಲೂ ಒಂದು ಹೇಳ್ತಾ ಇರ್ತಾರೆ, ಇದು ಎಲ್ಲರಿಗೂ ಗೊತ್ತು ಅನ್ಸತ್ತೆ. ನಮ್ಮ ಜೀವನದಲ್ಲಿ ಇರುವಂತ ದುಃಖಕ್ಕೆ ಕಾರಣ ನಮ್ಮ ಬೇಡಿಕೆಗಳು ಯಾವಾಗ್ಲೂ ಹೆಚ್ಚಾಗಿ ಇರ್ತದೋ ಆವಾಗ ದುಃಖ ಅನ್ನೋದು ಕೂಡ ಹೆಚ್ಚಾಗಿ ಇರುತ್ತೆ ಅಂತ ಸಾಯಿಯಪ್ಪ ಯಾವಾಗ್ಲೂ ಈ ಮಾತು ಹೇಳ್ತಾ ಇರ್ತಾರೆ. ಯಾವಾಗ ನಮ್ಮ ಜೀವನದಲ್ಲಿ ಕೋರಿಕೆಗಳು ಕಡಿಮೆ ಮಾಡ್ಕೊಂತೀವೋ ಆವಾಗ ನಮಗೆ ನಮ್ಮ ಮನಸ್ಸಿನಲ್ಲಿ ಇರೋ ದುಃಖ ಕೂಡ ಕಡಿಮೆ ಆಗುತ್ತೆ ಅಂತ ಸಾಯಿಯಪ್ಪದು ಒಂದು ಸಂದೇಶ. ಈಗ ನಿಮ್ಮ ದುಃಖಕ್ಕೆ ಪರಿಹಾರ ಇಲ್ಲಿ ಸಾಯಿಯಪ್ಪ ಕೊಡ್ತಾ ಇದ್ದಾರೆ. ಸ್ಕ್ರೀನ್ ಮೇಲೆ ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಈ ಶ್ಲೋಕವನ್ನು ಪ್ರತಿದಿನ 21 ಬಾರಿ ಅಥವಾ 11 ಬಾರಿ ಅಥವಾ 108 ಬಾರಿ ಜಪಿಸಬೇಕು. ಓಂ ನಮೋ ನಮಃ, ಸಾಯಿ ನಮೋ ನಮಃ, ಓಂ ಸಚ್ಚಿದಾನಂದ ಸದ್ಗುರು ಸಾಯಿನಾಥಾಯ ನಮಃ. ಇನ್ನೊಮ್ಮೆ ಹೇಳ್ತೀನಿ, ಓಂ ನಮೋ ನಮಃ, ಸಾಯಿ ನಮೋ ನಮಃ, ಓಂ ಸಚ್ಚಿದಾನಂದ ಸದ್ಗುರು ಸಾಯಿನಾಥಾಯ ನಮಃ. ಈ ಶ್ಲೋಕವನ್ನು ಪ್ರತಿದಿನ ನೀವು ಯಾವಾಗ ನಿಮ್ಮ ಮನಸ್ಸು ಫ್ರೀಯಾಗಿ ಇರುತ್ತೋ ಆವಾಗ ನಿಮ್ಮ ಮನಸ್ಸಿನಲ್ಲಿ ಈ ಶ್ಲೋಕವನ್ನು ಹೇಳ್ಕೊತಾ ಇರಿ. ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಸಾಯಿಯಪ್ಪ ಈ ಸಂದೇಶವನ್ನು ತಂದಿದ್ದಾರೆ. ಮತ್ತು ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋನ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.